ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ನಿಮ್ಮೆಲ್ಲರನ್ನ ಎಚ್ಚರಿಸುವಂಥ ಕೆಲಸ ಮಾಡಲೇಬೇಕು, ಯಾಕೆಂದರೆ ಈಗ ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ ಕಷ್ಟ ಕಷ್ಟ ಕಷ್ಟ. ಬ್ರೇಕಿಂಗ್ ನ್ಯೂಸ್, ಕೊರೋನಾ ಕಡಿಮೆ ಆಗಿದೆ ನಿಜ, ಆದರೆ ಹೋಗಿಲ್ಲ. ಎಚ್ಚರ ತಪ್ಪಿದ್ರೆ 3ನೇ ಅಲೆಗೆ ನೀವೇ ಇನ್ವಿಟೇಷನ್ ಕೊಟ್ಟ ಹಾಗೆ. ಬ್ರೇಕಿಂಗ್ ನ್ಯೂಸ್. ಅನ್ಲಾಕ್ ಆಗಿದ್ದೇ ಆಗಿದ್ದು, ನಮ್ಮ ಜನ ಜವಾಬ್ದಾರಿ ಮರ್ತೇ ಬಿಟ್ರು. ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಆರಾಮಾಗಿರೋಕ್ಕೆ ಶುರು ಮಾಡ್ಬಿಟ್ರು ಅನಿಸ್ತಾ ಇದೆ. ಎಸ್ಪೆಷಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಭಾರಿ ಜನಜಂಗುಳಿ. ಅದೊಂದು ಸೀರೆ ಅಂಗಡಿಗೆ ಹೋದ್ರು ಅಷ್ಟೇ, ಮಾರ್ಕೆಟ್ಗೆ ತರಕಾರಿ ತಗೊಳಕ್ಕೆ ಹೋದ್ರು ಅಷ್ಟೇ, ದೇವಸ್ಥಾನಕ್ಕೆ ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಹೋದ್ರು ಅಷ್ಟೇ, ಎಲ್ಲ ಕಡೆ ಜನ ಜನ ಜನ. ಇದ್ರ ಬಗ್ಗೆ ಯಾರೂ ಕೂಡ ಕಾಳಜಿ ವಹಿಸ್ತಾ ಇಲ್ಲ. ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿಗಳು. ಹೆಚ್ಚಾಗಿ ಜನ ಗುಂಪುಗೂಡುವಿಕೆ ಅಪಾಯ, ಇದು 3ನೇ ಅಲೆಗೆ ಆಹ್ವಾನ ಕೊಟ್ಟಂತೆ. ಜನರ ನಡವಳಿಕೆ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಅನ್ಲಾಕ್ ಬಳಿಕ ಪ್ರವಾಸಿ ತಾಣಗಳು ಫುಲ್ ರಶ್ ಆಗೋಗಿದೆ. ಅದರಲ್ಲೂ ಎಸ್ಪೆಷಲಿ ಮೊನ್ನೆ ಒಂದು ವಿಜುವಲ್ಸ್ ಬಂತು, ಮನಾಲಿ ಶಿಮ್ಲಾದಲ್ಲಂತೂ ಭಾರೀ ಜನಜಂಗುಳಿ ಫೋಟೋಗಳು ಭಾರಿ ವೈರಲ್ ಆಗ್ತಾ ಇದೆ. ಮಾಸ್ಕ್ ಅಂತರ ಇಲ್ಲದೆ ಪ್ರವಾಸಿಗರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿಗಳು ಕೂಡ. ಜನರು ಜವಾಬ್ದಾರಿ ಮರೆತರೆ ಕಷ್ಟ ಆಗೋಗುತ್ತೆ ಅಂತ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ರು ಪ್ರಧಾನಮಂತ್ರಿಗಳು. ಎಸ್ಪೆಷಲಿ ಶಿಮ್ಲಾ ಮನಾಲಿಯಲ್ಲಿ ಜನಜಂಗುಳಿ ಹೆಚ್ಚಾಗಿದೆ. ಬಿಕಾಸ್ ಎಲ್ಲರೂ ಎದ್ದೋ ಬಿದ್ದೋ ಅಂತೆಲ್ಲ ಓಡೋಗ್ಬಿಟ್ಟಿದ್ದಾರೆ ಆ ಕಡೆ ಎಲ್ಲ. ಮಾಸ್ಕ್, ಸಾಮಾಜಿಕ ಅಂತರ ಪಾಲನೆ ಮಾಡ್ತಾ ಇಲ್ಲ. ಇದು 3ನೇ ಅಲೆ ಆಹ್ವಾನ ಮಾಡದಂತೆ ಆಗುತ್ತೆ. ಜನರು ಸಹಕರಿಸದೆ ಹೋದರೆ ಭಾರಿ ಅಪಾಯ. ಕೊರೋನಾ ವಿರುದ್ಧದ ಹೋರಾಟಕ್ಕೆ ಇದು ಅಡ್ಡಿ ಆಗೋಗುತ್ತೆ. ಜನರ ನಿರ್ಲಕ್ಷ್ಯ ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ. ಸೊ ಹಾಗಾಗಿ ನಿರ್ಲಕ್ಷ್ಯ ವಹಿಸಬೇಡಿ, ಹುಷಾರಾಗಿರಿ. ಕೊರೋನಾ ಮುಗೀತು ಅನ್ನೋ ಭಾವನೆ ಬೇಡ. ನಾವಿನ್ನೂ ಕೂಡ 2ನೇ ಅಲೆಯನ್ನು ನಿರ್ವಹಿಸ್ತಾ ಇದ್ದೀವಿ. ಜನರ ನಿರ್ಲಕ್ಷ್ಯ ವಹಿಸಿದರೆ 3ನೇ ಅಲೆ ಬರೋದು ಖಚಿತ ಅಂತ ಕೂಡ ಹೇಳಿದ್ದಾರೆ. ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದಂತಹ ಸಮಯ ಇದು ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ.